ಹಾಗೇನೆ ದೇವೇಗೌಡರಿಗೆ ಕುರಿಗಳನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಎಚ್ಡಿ ಕೋಟೆಯ ಕಾರ್ಯಕರ್ತರು ಈ ಉಡುಗೊರೆಯನ್ನ ಕೊಟ್ಟಿದ್ದಾರೆ. 7ನೇ ದಿನದ ಜೆಡಿಎಸ್ ಕಾರ್ಯಾಗಾರ ನಡೀತಾ ಇದೆ. ಅಭಿಮಾನದಿಂದ ದಳಪತಿಗಳಿಗೆ ಕುರಿಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸೊ ಯಾರು ಈ ತರ ಕೊಟ್ಟಿದ್ದು ಅಂತಂದ್ರೆ ಎಚ್ಡಿ ಕೋಟೆಯಿಂದ ಬಂದಂತ ಕಾರ್ಯಕರ್ತರು ಈ ತರ ಗಿಫ್ಟ್ ಕೊಟ್ಟಿದ್ದಾರೆ. ಕಪ್ಪು ಕಂಬಳಿಯನ್ನ ಹೊದಿಸಿ ಕುರಿಗಳನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. 3 ದಿನದ ಹಿಂದೆ ಜೆಡಿಎಸ್ ಸೇರಿದ್ರು ಕಾರ್ಯಕರ್ತರು. ಸಿದ್ದರಾಮಯ್ಯ ಬೆಂಬಲಿಗರು ಈಗ ಜೆಡಿಎಸ್ ಸೇರಿದ್ರು. ಸೊ ಅವರೆಲ್ಲ ಇವತ್ತು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಕುರಿಗಳನ್ನ ಎಚ್ಡಿಕೆ ಮತ್ತೆ ದೇವೇಗೌಡರಿಗೆ. ಮತ್ತೆ ಇವತ್ತಿನ ಕಾರ್ಯಾಗಾರದಲ್ಲಿ ದೇವೇಗೌಡರು ಕೂಡ ಪಾಲ್ಗೊಂಡಿದ್ದಾರೆ. ವಿಜಯನಗರದಲ್ಲಿ 3 ಸಾವಿನ ಪ್ರಕರಣ ನಡೆದಿತ್ತು. ಕಲುಷಿತ ನೀರು ಸೇವಿಸಿ ಸಾವನ್ನಪ್ಪಿದ್ರು. ಈಗ ಮೃತರ ಕುಟುಂಬಕ್ಕೆ ತಲಾ 3 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಪರಿಹಾರದ ಮೊತ್ತವನ್ನ ಘೋಷಣೆ ಮಾಡಿದ್ದಾರೆ. ವಿಜಯನಗರ ಹಾಗೂ ಅಫಜಲ್ಪುರದ ಘಟನೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. ಹಡಗಲಿ ತಾಲೂಕಿನ ಮಕರಬ್ಬಿ ಗ್ರಾಮಕ್ಕೆ ಆರೋಗ್ಯ ಸಿಬ್ಬಂದಿನೂ ಹೋಗಿದ್ದಾರೆ. ಮಕರಬ್ಬಿ ಗ್ರಾಮಕ್ಕೆ ನೂತನ ಜಿಲ್ಲಾ ಎಸ್ಪಿ ಅರುಣ್ ಕುಮಾರ್ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಯಾಕಂದ್ರೆ ಈ ತರ 3 ಜನ ಸಾವನ್ನಪ್ಪಿದ್ದಾರೆ. ಅಲ್ಲಿ ಕಲುಷಿತ ನೀರು ಸೇವನೆ ಮಾಡಿದೆ, ಇದಕ್ಕೆಲ್ಲ ಕಾರಣ ಅಂತ ಗೊತ್ತಿದ್ರು ಕೂಡ ಈ ಕಡೆ ಯಾರು ತಲೆ ಹಾಕಿಲ್ಲ. ಮತ್ತೆ ಈ ಕುಟುಂಬಕ್ಕೆ ಆಸರೆ ಯಾರಾಗ್ತಾರೆ ಇಂಥದ್ದೆಲ್ಲ ಪ್ರಶ್ನೆಗಳು ಮೂಡಿತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಆರೋಗ್ಯ ತಪಾಸಣೆ ಜೊತೆಗೆ ಅಲ್ಲಿ ಏನಾಗಿತ್ತು, ಈ ಘಟನೆ ಕಾರಣ ಏನು ಎತ್ತ ಅಂತ ಅಧಿಕಾರಿಗಳಿಂದ ಖುದ್ದಾಗಿ ಎಸ್ಪಿನೇ ಅಲ್ಲಿಗೆ ಹೋಗಿದ್ದಾರೆ. ಅರುಣ್ ಕುಮಾರ್ ಅವರು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಈಗ ಮೃತಪಟ್ಟಿದ್ದಾರಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ತಲಾ 3 ಲಕ್ಷ ಪರಿಹಾರದ ಹಣ ಕೂಡ ಈಗ ಸರ್ಕಾರದ ಕಡೆಯಿಂದ ಘೋಷಣೆಯಾಗಿದೆ. ಸಿಎಂ ಇದನ್ನ ಘೋಷಣೆ ಮಾಡಿದ್ದಾರೆ. ಹೂವಿನಹಡಗಲಿ ತಾಲೂಕಾ ವಿಜಯನಗರ ಜಿಲ್ಲೆಯ ಮಕರಬ್ಬಿ ಗ್ರಾಮದಲ್ಲಿ ಕಲುಷಿತ ನೀರನ್ನು ಕುಡಿದು ಆಸ್ಪತ್ರೆಗೆ ದಾಖಲೆಯಾಗಿ ಸಾವನ್ನಪ್ಪಿರುವಂಥದ್ದು ಅತ್ಯಂತ ದುಃಖಕರ ಸಂಗತಿ ಮತ್ತು ಭಾಳ ಗಂಭೀರವಾದಂಥ ವಿಚಾರ. ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ನಮ್ಮ ಮನೀಶ್ ಮುದ್ಗಲ್ ಅವರ ನೇತೃತ್ವದಲ್ಲಿ ಇದನ್ನು ಇಂಕ್ವೈರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದೇನೆ. ಒಂದು ವಾರದ ಒಳಗಡೆ ಅದರ ರಿಪೋರ್ಟನ್ನು ಕೊಡಬೇಕು. ಯಾರು ಇದಕ್ಕೆಲ್ಲ ಕಾರಣೀಭೂತರು, ಸೀವೇಜ್ ವಾಟರ್ನ ಡ್ರಿಂಕಿಂಗ್ ವಾಟರ್ ಹೆಂಗೆ ಮಿಕ್ಸ್ ಆಯಿತು, ಅದಕ್ಕೆ ಯಾರು ಜವಾಬ್ದಾರರು, ಅಲ್ಲಿರುವಂಥ ಸ್ಥಳೀಯ ಅಧಿಕಾರಿಗಳು ಯಾರು, ಇಂಜಿನಿಯರ್ಸ್ ಯಾರು, ಮತ್ತು ಯಾರು ಹಿರಿಯ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರಿ ಇದ್ದಾರೆ, ಎಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಿ ಕೊಟ್ಟರೆ ಅವ್ರು ಯಾರು ಇದಕ್ಕೆ ಕಾರಣೀಭೂತರೋ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಒಂದು ಭಾಗ. ಇನ್ನೊಂದು ಕಡೆ ಆ ಫ್ಯಾಮಿಲಿಯ ಒಂದು ದುಃಖದಲ್ಲಿ ನಾನೂ ಕೂಡ ಇದ್ದೀನಿ. ಆ ಕುಟುಂಬಕ್ಕೆ ದುಃಖ ಸಹಿಸುವಂಥ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ. ಪ್ರತಿಯೊಂದು ಕುಟುಂಬಕ್ಕೆ 3 ಲಕ್ಷ ರೂಪಾಯಿ ಪರಿಹಾರವನ್ನು ನಾನು ಈಗಾಗಲೇ ಘೋಷಣೆಯನ್ನು ಮಾಡಿದ್ದೇನೆ. ಅದರ ಜೊತೆಗೆ ಅಫಜಲ್ಪುರದಲ್ಲಿ